ಆತ್ಮೀಯ ಬಂಧುಗಳೇ, ಹೀಗೆ ಅತ್ಯಪೂರ್ವ ಗುರು ಶಿಷ್ಯರ ಸಂಬಂಧ ಏರ್ಪಟ್ಟು ಹಲವಾರು ಈ ಸಂದರ್ಭದಲ್ಲಿ ರಾಮಕೃಷ್ಣರು ನರೇಂದ್ರನಿಗೆ ಅನುಭವಗಳನ್ನು ಮಾಡಿಸಿಕೊಟ್ರು. ಸ್ವತಃ ನರೇಂದ್ರ ಕೂಡ ಅದನ್ನೆಲ್ಲ ಸ್ವೀಕರಿಸಿದ. ಆದರೆ ಒಂದು ಅಲ್ಲಿ ನರೇಂದ್ರನ ಜೀವನದಲ್ಲಿ ಒಂದು ಘಟನೆ ನಡೀತು. ಅವನಿನ್ನೇನು ತನ್ನ ಪದವಿಯ ಕೊನೆ ಗ್ರಾಜ್ಯುಯೇಷನ್ ಫೈನಲ್ ಇಯರ್ ಇದ್ದ. ಆ ಸಮಯದಲ್ಲಿ ಅವರ ತಂದೆ ಹೃದಯಾಘಾತದಿಂದ ವಿಶ್ವನಾಥ್ ದತ್ತ ದೇಹತ್ಯಾಗ ಮಾಡಿದ ಮೇಲೆ ಎಂಥ ಅದ್ಭುತವಾದಂಥ ಶ್ರೀಮಂತ ಮನೆತನ, ಎಲ್ರಿಗೂ ಬಂದವರಿಗೆ ನೂರಾರು ಜನರಿಗೆ ಅನ್ನದಾತರಾದಂಥ ಮನೆತನ. ವಿಶ್ವನಾಥ ದತ್ತ ತೀರ್ಕೊಂಡ ಮಾರನೇ ದಿನವೇ ಅವರ ಬಂಧು ಬಾಂಧವರೆಲ್ಲ ಬಂದು ಎಲ್ಲವನ್ನು ದೋಚ್ಕೊಂಡು ಹೋದ್ರು. ಬಹಳ ಜನ ಬಂದು ಸಾಲಗಾರರು, ನಾವು ವಿಶ್ವನಾಥ ದತ್ತರಿಗೆ ಸಾಲ ಕೊಟ್ಟಿದ್ದೀವಿ ಅಂತೇಳಿ ಬಂದು ಕಾಡಿಸ್ತಾ ಇದ್ರು. ಅವರ ಸಂಬಂಧಿಕರು ಮನೆ ನಮಗೆ ಸೇರಬೇಕು ಅಂತೇಳಿ ಮನೆಯನ್ನು ತೆಗೆದುಕೊಂಡ್ರು. ಹೀಗೆ ಪಡಬಾರದ ಕಷ್ಟ ಪರಂಪರೆಗಳ ಸಂಕಟಗಳ ಸುಳಿಯಲ್ಲಿ ನರೇಂದ್ರ ಸಿಕ್ಕಾಕೊಂಡ್ಬಿಟ್ಟ. ಅವನು ಎಂಥ ಸಂಕಟದಲ್ಲಿದ್ದ ಅಂದ್ರೆ ಅಂಥ ಪ್ರತಿಭಾವಂತ ವ್ಯಕ್ತಿ. ಅದೆಲ್ಲ ಇದ್ರೂ ಕೂಡ ಈಗ ಮನೆಯಲ್ಲಿ ತನ್ನ ಇಬ್ಬರು ತಮ್ಮಂದಿರು, ಆಮೇಲೆ ಒಬ್ಬಳು ತಂಗಿ, ಅಕ್ಕಂದಿರು ಮತ್ತು ತಾಯಿ, ಇವರೆಲ್ಲರನ್ನೂ ನೋಡ್ಕೊಳ್ಬೇಕಂತ ಜವಾಬ್ದಾರಿ ಮನೆಯ ಹಿರಿಯ ಮಗನಾದ್ದರಿಂದ ನರೇಂದ್ರನ ಮೇಲೆ ಬಂತು. ಆವಾಗ ನರೇಂದ್ರ ಕೆಲಸ ಹುಡುಕೊಂಡು ಕಚೇರಿಯಿಂದ ಕಚೇರಿಗೆ ಅಲ್ಲಿ ಅಲೆದಾಡ್ತಾ ಇದ್ದ ಕಲ್ಕತ್ತಾದಲ್ಲಿ. ಎಲ್ಲಿ ಹೋದರೂ ಆಶ್ಚರ್ಯ ಅಂತಂದ್ರೆ ಒಂದು ಕೆಲಸ ಕೂಡ ಅವನಿಗೆ ಸಿಗೋದಿಲ್ಲ. ಆದರೆ ಅವನೊಳಗಿನ ದೈವ ಭಕ್ತಿ, ಆಧ್ಯಾತ್ಮಿಕ ವಿಚಾರ ಇವೆಲ್ಲ ಹಾಗೆ ಇತ್ತು. ಆದ್ರೆ ಬರ್ತಾ ಬರ್ತಾ ಈ ಕಷ್ಟಗಳಿಗೆ ಈಡಾದಾಗ ಎಷ್ಟೇ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡ್ರು ಏನು ಈಡೇರ್ತಾ ಇದ್ದಾಗ ಸ್ವತಃ ಯಾವ ತಾಯಿ ಭುವನೇಶ್ವರಿ ದೇವಿ ನರೇಂದ್ರನಲ್ಲಿ ದೈವ ಭಕ್ತಿಯನ್ನ ಬೀಜವನ್ನ ಹಾಕಿದ್ಲು. ಒಂದ್ಸಾರಿ ನರೇಂದ್ರ ಪ್ರಾರ್ಥನೆಯನ್ನು ಮಾಡ್ಕೊಳ್ತಂತ ಸಂದರ್ಭದಲ್ಲಿ, ಇಷ್ಟೆಲ್ಲ ಪ್ರಾರ್ಥನೆ ಮಾಡ್ಕೊಂಡಿದ್ದಲ್ಲ, ಆ ದೇವ್ರು ನಿನಗೆ ಇಷ್ಟೇ ಮಾಡಿದ್ದ ಅಂತ ಭುವನೇಶ್ವರಿ ದೇವಿನೇ, ಅಂದ್ರೆ ಅಷ್ಟು ಬಡತನ ಇದ್ದರೆ ಸಹಿಸ್ಕೋಬಹುದು, ದಾರಿದ್ರ್ಯ ಅಂತಿದೆ. ದಾರಿದ್ರ್ಯ ಅಂತಂದ್ರೆ ಒಂದು ನೆಕ್ಸ್ಟ್ ಊಟಕ್ಕೇನು ಅಂತ ಗೊತ್ತ ಅಲ್ಲಿ ವ್ಯವಸ್ಥೆ ಇರಲ್ಲ, ಅಂತ ಸ್ಥಿತಿಯಲ್ಲಿ ಅವರಿದ್ದಾರೆ. ನರೇಂದ್ರ ಈಗ ಹೊರಗಡೆಗೆ ಅದನ್ನು ತೋರಿಸ್ಕೊಳ್ಳೋಕ್ಕೂ ಅವನಿಗೆ ಆಗ್ತಾ ಇಲ್ಲ. ಯಾಕಂದ್ರೆ ಅವನು ಶ್ರೀಮಂತನಾಗಿದ್ದಾಗ ತನ್ನ ಗೆಳೆಯರ ಜೊತೆಗೆ ಅಲ್ಲಿ ಇಲ್ಲಿ ಹೋಗುವಂಥದ್ದು, ಅಲ್ಲಿದ ವಿಹಾರಕ್ಕೆ ಹೋಗುವುದು, ಅವ್ರ ಜೊತೆಗೆ ಸಂತೋಷ ಪಡೋದು, ಔತಣಕೂಟ, ಸಂತೋಷ ಕೂಟಗಳಲ್ಲಿ ಭಾಗವಹಿಸಿಕೊಂಡಿದ್ದಂಥ ಒಂದು ವ್ಯಕ್ತಿ ಈಗ ಆ ಗೆಳೆಯರಿಗೆ ಇದು ಯಾವುದೋ ಅವನ ಪರಿಸ್ಥಿತಿ ಅರ್ಥ ಆಗ್ತಾ ಇಲ್ಲ. ಆದ್ರೆ ಅವರೆಲ್ಲ ಅವನನ್ನ ಆ ಸಂತೋಷ ಕೂಟಗಳಿಗೆ ಆಹ್ವಾನಿಸ್ತಾ ಇರ್ತಾರೆ. ಇವನು ಹೋಗ್ತಾನೆ, ಅವನಿಗೆ ಅದ್ಭುತವಾದಂಥ ಪ್ರತಿಭೆ, ಒಳ್ಳೆ ಸಂಗೀತಗಾರ, ಹಾಡ್ತಾನೆ, ಎಲ್ಲ ಮಾಡ್ತಾನೆ. ಆದ್ರೆ ಊಟ ಮಾಡುವ ಸಂದರ್ಭ ಬಂದಾಗ ಇಲ್ಲ, ನಂದು ಊಟ ಆಗಿಬಿಟ್ಟಿದೆ ಅಂತ ಹೇಳಿ ಗೆಳೆಯರ ಹತ್ತಿರ ಸುಳ್ಳು ಹೇಳ್ತಿದ್ದ. ಆಮೇಲೆ ಮನೆಗೆ ಬಂದು ನೋಡ್ತಾನೆ, ಮನೆಯಲ್ಲಿ ಒಂದು ಊಟಕ್ಕೇನು ಗತಿ ಇಲ್ಲ. ಮನೆಯಲ್ಲೂ ಊಟ ಮಾಡ್ತಾ ಇಲ್ಲ, ಹೊರಗಡೆಗೂ ಊಟ ಮಾಡ್ತಾ ಇಲ್ಲ. ಹೊರಗಡೆ ಯಾಕೆ ಊಟ ಮಾಡ್ತಾ ಇಲ್ಲ ಅಂತಂದ್ರೆ, ಅವನಿಗೆ ನಾನಿಲ್ಲಿ ಅಷ್ಟು ಸಂತೋಷ ಕೂಟಗಳಿಂತ ಒಳ್ಳೊಳ್ಳೆ ಆಹಾರ ಸ್ವೀಕರಿಸ್ತಾ ಇದ್ರೆ ನನ್ನ ಮನೆಯಲ್ಲಿ ಅಲ್ಲಿ ನನ್ನ ತಾಯಿ ಮತ್ತು ತಮ್ಮಂದಿರವರೆಲ್ಲ ಹಸಿವಿಂದ ನರಳಾಗ್ತಾ ಇದ್ದಾರೆ, ನಾನ್ಯಾಕೆ ಈ ಇದನ್ನು ಅನುಭವಿಸ್ಬೇಕು ಅಂತ ಆ ಭಾವನೆಯಿಂದ ಅಲ್ಲಿ ಊಟ ಬಿಡ್ತಿದ್ದ. ಮನೆಗೆ ಬಂದ್ಮೇಲೆ ಏನ್ ಹೇಳ್ತಿದ್ದ, ಇಲ್ಲ ನಾನು ಗೆಳೆಯರ ಜೊತೆ ಹೋಗಿದ್ದೆ, ಅಲ್ಲಿ ಊಟ ಮಾಡಿದೆ ಅಂತ ಹೇಳಿ ಇಲ್ಲಿ ಸುಳ್ಳು ಹೇಳಿ, ಅಂದ್ರೆ ಅವರ ಇರ್ತಕ್ಕಂಥ ಆಹಾರದಲ್ಲಿ ತನ್ನ ಪಾತ್ರ ಅಂದ್ರೆ ಅವನಿಗೆ ಬರ್ಬೇಕಾದ ತಿಂದ್ರೆ ಅವರಿಗಲ್ಲಿ ಬೇರೆಯವ್ರಿಗೆ ಕಡಿಮೆ ಆಗುತ್ತೆ ಅಂತಕ್ಕಂಥ ಭಾವನೆಯಿಂದ ಮನೆಯಲ್ಲಿ ಊಟ ಮಾಡ್ತಿರ್ಲಿಲ್ಲ. ಹೀಗೆ ಎಷ್ಟೋ ಸಾರಿ ಹಸಿವಿನಿಂದ ಅವನು ಬಹಳ ಕಷ್ಟಪಟ್ಟು ರಸ್ತೆಗಳಲ್ಲಿ ಹೋಗ್ತಿರ್ಬೇಕಾದ್ರೆ ಕೆಲವು ಸಾರಿ ಪ್ರಜ್ಞೆ ತಪ್ಪಿ ಬಿದ್ದದ್ದು ಇದೆ. ಅಷ್ಟರ ಮಟ್ಟಿಗೆ ನರೇಂದ್ರ ಅಂತ ಕಷ್ಟಗಳಲ್ಲಿ ಸಿಕ್ಕಾಕೊಂಡಾಗ ಅವನಿಗೆ ನೋಡಿ, ಮನುಷ್ಯನ ವಿವೇಕಾನಂದರು ಅಂತಂದ್ರೆ ನಮಗೆ ಅರ್ಥ ಆಗುವಂಥದ್ದು ಇಂಥ ಸಂದರ್ಭಗಳಲ್ಲಿ. ವಿವೇಕಾನಂದರು ಒಳಗಡೆಗೆ ಅಂತಸತ್ವ ಇರ್ತಕ್ಕಂಥ ವ್ಯಕ್ತಿ. ಅವರು ಆ ನರೇಂದ್ರ
ಅವೆಲ್ಲ ಕಷ್ಟಗಳನ್ನ ಎದುರಿಸ್ತಾ ಇದ್ದಾನೆ. ಆ ಸಮಯದಲ್ಲಿ ಅಷ್ಟೇ ಪ್ರಲೋಭನೆಗಳು ಬರ್ತಾವೆ. ಅತ್ಯಂತ ಶ್ರೀಮಂತ ಮನೆತನದ ಸ್ತ್ರೀಯರು ಅವನಿಗೆ ಆಫರ್ ಮಾಡ್ತಾರೆ. ಕೆಲವು ಸ್ತ್ರೀಯರು ನಮ್ಮ ಮದುವೆ ಆದಂತಂದ್ರೆ ನಿನಗೆ ಲಂಡನ್ ಕಳಿಸಿ ಬ್ಯಾರಿಸ್ಟರ್ ಮಾಡ್ತೇವೆ. ಅವ್ನು ಲಾ ಓದ್ತಾ ಇದ್ದ ಆಗಿದ್ರು ಅವಾಗ. ಬ್ಯಾರಿಸ್ಟರ್ ಮಾಡಿಸ್ತೇವೆ ಅಂತಾರೆ. ಇನ್ನು ಏನೇನೋ ಆಸೆ ಆಮಿಷಗಳನ್ನ ಒಡ್ಡಿದ್ರು ಕೂಡ ನರೇಂದ್ರ ಯಾವುದಕ್ಕೂ ಜಗ್ಗುವುದಿಲ್ಲ. ಅಲ್ಲಿ ನಡೆಯುವಂತ ಯಾವುದೇ ಇದಕ್ಕೆ ಪ್ರಲೋಭನೆಗಳಿಗೆ ಈಲ್ಡಾಗುವುದಿಲ್ಲ. ಅದೆಲ್ಲ ಬಿಟ್ಟು ಅವನು ಸತ್ಯಕ್ಕಾಗಿ ಬದುಕುವಂತ ವ್ಯಕ್ತಿತ್ವ. ಅಂದ್ರೆ ಸುಮ್ಮನೆ ಹಾಗೆ ಹೀಗೆ ಇದ್ರೆ ಹೇಗೆ ಬರುತ್ತಾ ಹೋಗ್ಬಿಡ್ತಾರೆ ವ್ಯಕ್ತಿಗಳು. ಆದ್ರೆ ಅವನು ಹಾಗಲ್ಲ. ಆ ರೀತಿ ಹೋಗದೆ ತನ್ನ ಅಂತಸತ್ವವನ್ನು ಕಾಪಾಡಿಕೊಂಡಿರ್ತಾನೆ. ಆ ಸಂದರ್ಭದಲ್ಲಿ ಅವನು ದಕ್ಷಿಣೇಶ್ವರಕ್ಕೆ ಬರೋದಕ್ಕೆ ಸಾಧ್ಯ ಆಗುವುದಿಲ್ಲ. ಅವಾಗ ಅವನಿಗೆ ಸಹಜವಾಗಿ ದೇವರ ಬಗ್ಗೆ ಮತ್ತೊಮ್ಮೆ ಅವನಲ್ಲಿ ಬಿರುಗಾಳಿ ಎದ್ಬಿಡ್ತದೆ. ನಾಸ್ತಿಕ್ಯ ಭಾವ ಬಂದ್ಬಿಡ್ತದೆ. ಆ ಅನುಭವ ಆಗಿದ್ದರೂ ಕೂಡ ನಾಸ್ತಿಕ್ಯ ಭಾವ ಅವನಿಗೆ ಒಳಗೆ ಬಂದ್ಬಿಡ್ತದೆ. ಅದನ್ನು ಅವನು ಕೆಲವು ಕಡೆಗೆ ವ್ಯಕ್ತಪಡಿಸಿದಾಗ ಬಹಳ ಜನ ಏನ್ ಅನ್ಕೊಂಡ್ಬಿಡ್ತಾರೆ ಅಂದ್ರೆ ನರೇಂದ್ರ ಯಾಕೆ ಪೂರ್ಣ ಕೆಟ್ಟೋಗ್ಬಿಟ್ಟಿದ್ದಾನೆ ಅಂತ. ಇದೆಲ್ಲ ವಿಚಾರಗಳು ರಾಮಕೃಷ್ಣರ ಭಕ್ತರ ಮಧ್ಯೆನೂ ಬರ್ತದೆ, ನರೇಂದ್ರ ಹೀಗಾಗ್ಬಿಟ್ಟಿದ್ದಾನೆ ಅಂತ. ರಾಮಕೃಷ್ಣರಿಗೆ ಅದನ್ನು ಕೇಳಿದ್ರೆ ಬಹಳ ನೋವಾಗ್ತಿತ್ತು. ಆದರೆ ಅಲ್ಲಿ ಬಂದು ಕೇಳ್ತಿದ್ರ, ಅವ್ರು ಬಂದು ಹೇಳಿದಾಗ ರಾಮಕೃಷ್ಣರಿಗೆ ಗೊತ್ತು ನರೇಂದ್ರ ಕೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಅದಕ್ಕೆ ಒಂದ್ಸಾರಿ ಭವನಾಥ್ ಅಂತಕ್ಕಂಥವನು ನರೇಂದ್ರನ ಅತ್ಯಂತ ಕ್ಲೋಸ್ ಫ್ರೆಂಡ್. ಅವನು ಬಂದು ರಾಮಕೃಷ್ಣ ಹತ್ತಿರ ನರೇಂದ್ರ ಬಗ್ಗೆ ಹೀಗೆ ಇಲ್ಲ ಸಲ್ಲದ ವಿಚಾರಗಳು ಹೇಳಿದಾಗ ರಾಮಕೃಷ್ಣ ಅವನಿಗೆ ಹೇಳ್ತಾರೆ, ನೀನು ಇನ್ನೊಂದು ಸರಿ ನರೇಂದ್ರನ ಬಗ್ಗೆ ಏನಾದರೂ ಹೀಗೆ ಮಾತಾಡಿದ್ರೆ ನಿನ್ನ ಮುಖ ಕೂಡ ನೋಡುದಿಲ್ಲ. ಯಾರಾದರೂ ನರೇಂದ್ರ ನಿಂದೆ ಮಾಡಿದ್ರು ಅಂತಂದ್ರೆ ಅವ್ರು ಹೇಳ್ತಿದ್ರು, ಶಿವ ನಿಂದೆ ಮಾಡ್ತಾ ಇದ್ದೀರಿ ನೀವು, ಶಿವ ಅವನ ನಿಂದೆ ಮಾಡಿದಾಗ ನೀವು ಅಂತ. ಇಷ್ಟು ರಾಮಕೃಷ್ಣರ ಒಳಗೆ ನೋಡಿ, ಆ ಕಠಿಣ ಸಂದರ್ಭಗಳಲ್ಲಿ ನರೇಂದ್ರನ ಬಗ್ಗೆ ಅತ್ಯಂತ ವಿಶ್ವಾಸ ವ್ಯಕ್ತಪಡಿಸಿದಂಥವ್ರು ಅವರು. ಅದಕ್ಕೆ ವಿವೇಕಾನಂದರು ರಾಮಕೃಷ್ಣರನ್ನ ಮುಂದೆ ನೆನೆಸ್ಕೊಂಡು ಹೇಳ್ತಿರ್ತಾರೆ, ಆ ರಾಮಕೃಷ್ಣರು ಕೊಟ್ಟಂತ ಪ್ರೀತಿಯನ್ನ ಲೌಕಿಕ ಯಾವ ತಂದೆ ತಾಯಿಗಳು ತನ್ನ ತಾಯಿ ಕೂಡ ಅಷ್ಟು ಪ್ರೀತಿಸಿಲ್ಲ, ಅಷ್ಟು ನನ್ನನ್ನು ಪ್ರೀತಿಸಿದವರು ರಾಮಕೃಷ್ಣರು ಅಂತ ನರೇಂದ್ರ ಮುಂದೆ ನೆನಪಿಸ್ಕೊಳ್ತಾನೆ. ಹೀಗೆ ಅವನು ಆ ಕಷ್ಟ ಸಂದರ್ಭಗಳು ಬಂದಾಗ ಒಂದ್ಸರಿ ದಕ್ಷಿಣೇಶ್ವರಕ್ಕೆ ಬಂದು ರಾಮಕೃಷ್ಣರ ಹತ್ತಿರ ಕೇಳ್ತಾನೆ. ಈಗ ಅವನಿಗೆ ಬ್ರಹ್ಮ ಸಮಾಜಕ್ಕೆಲ್ಲ ಹೋಗ್ತಾ ಇದ್ದಿದ್ದರಿಂದ ಅವನಿಗೆ ಭಗವಂತನ ಸಗುಣ ಸಾಕಾರದ ಬಗ್ಗೆ, ಭಗವಂತ ಸಾಕಾರ ಅಂತಕ್ಕಂಥ ವಿಷಯದಲ್ಲಿ ಅವನಿಗೆ ನಂಬಿಕೆ ಇಲ್ಲ. ಅವನು ಈಗ ರಾಮಕೃಷ್ಣರಿಗೆ ಅವನನ್ನ ಅದಕ್ಕೆ ಒಪ್ಪಿಸ್ಬೇಕಾಗಿದೆ. ಅದಕ್ಕೆ ಒಂದ್ಸರಿ ಅವನು ಬಂದು ರಾಮಕೃಷ್ಣ ಹತ್ರ ಹೇಳ್ತಾನೆ, ಒಂದು ಪ್ರಾರ್ಥನೆ ಮಾಡ್ಕೋತಾನೆ, ದಯವಿಟ್ಟು ನಿಮ್ಮ ಕಾಳಿ ಹತ್ತಿರ, ಅಂದ್ರೆ ನೀವು ಜಗನ್ಮಾತೆ ಅಂತ ಹೇಳ್ತೀರ, ಅವ್ರ ಜೊತೆಗೆ ಮಾತಾಡ್ತೀರಿ, ನನ್ನ ಪರವಾಗಿ ನನ್ನ ಮನೆಗೆ ಬಂದಿರತಕ್ಕಂಥ ಸಂಕಷ್ಟಗಳನ್ನ ದೂರ ಮಾಡುವಂತೆ ಒಂದು ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾನೆ. ಅವಾಗ ರಾಮಕೃಷ್ಣ ಹೇಳ್ತಾನೆ, ಇದೇ ಚಾನ್ಸ್ ಅಂತ. ಅವರು, ಹೌದಾ, ಅದೇನಕ್ಕನೋ ನೀನೇ ಹೋಗಿ ಕೇಳ್ಕೊ, ನಾನೇ ಹಾಕಿ ಕೇಳ್ತೇನೆ, ಜಗನ್ಮಾತೆ ಎಲ್ರಿಗೂ ತಾಯಿ ಅವಳು, ನೀನು ಹೋಗಿ ಕೇಳ್ಕೊ ಅಂತೇಳಿ ಅವನನ್ನ, ಇವತ್ತು ಹೇಗಿದ್ರು ಮಂಗಳವಾರ ಇದೆ, ಅಮಾವಾಸ್ಯೆ ಇದೆ, ಒಳ್ಳೆ ನಿನಗೆ ಅವಳು ದರ್ಶನ ಕೊಡ್ತಾಳೆ, ಕೇಳು ಅಂತ ದಕ್ಷಿಣೇಶ್ವರ ದೇವಸ್ಥಾನಕ್ಕೆ ಕಳಿಸ್ತಾರೆ. ನರೇಂದ್ರ ಹೋಗ್ತಾನೆ. ಹೋಗಿ ಅಲ್ಲಿ ಪ್ರಣಾಮ ಮಾಡ್ತಾನೆ. ಕಾಳಿ ಮಾತೆ ಬಂದು ಜಗನ್ಮಾತೆ ದರ್ಶನ ಕೊಡ್ತಾರೆ. ಕೊಟ್ಟ ತಕ್ಷಣ ಆ ಆನಂದದಲ್ಲಿ, ಆ ಭಾವದಲ್ಲಿ ಅವನು ತನಗೆ ಮನೆ, ಆ ಹಸಿವು, ಬಡತನ, ಏನಾದರೂ ಕೇಳಬೇಕು, ಇದೆಲ್ಲ ಮರೆತೋಗಿ, ಅಮ್ಮ ನನಗೆ ಜ್ಞಾನ, ಭಕ್ತಿ, ವಿವೇಕ, ವೈರಾಗ್ಯಗಳನ್ನ ಕೊಡುವಂತ ಪ್ರಾರ್ಥನೆ ಮಾಡ್ತಾನೆ. ಆಯ್ತು ಅಂತ ಜಗನ್ಮಾತೆ ಆಶೀರ್ವಾದ ಮಾಡ್ತಾರೆ. ಹೊರಗೆ ಬರ್ತಾನೆ. ಹೊರಗೆ ಬಂದು ರಾಮಕೃಷ್ಣ ಹತ್ರ ಬರುವಾಗ ಮತ್ತೆ ನೆನಪಾಗತ್ತೆ, ನಾನು ಹೋಗಿದ್ದು ಏನು ಕೇಳೋದಕ್ಕೆ, ನನ್ನ ಮನೆಗೆ ಏನಾದರೂ ಊಟ ವಸತಿ, ಅನ್ನಕ್ಕೆ ಏನಾದರೂ ವ್ಯವಸ್ಥೆ ಮಾಡುವಂತ ಕೇಳೋದಕ್ಕೆ ಹೋಗಿದ್ದು ಮರ್ತೋಗ್ಬಿಡ್ತಲ್ಲ ಅಂತ. ರಾಮಕೃಷ್ಣರು ಕೇಳ್ತಾರೆ, ಕೇಳ್ಕೊಂಡ್ಯಾ ಅಂತ. ಅವಾಗ ನರೇಂದ್ರ ಹೇಳ್ತಾನೆ, ಇಲ್ಲ ಮರ್ತೋಯ್ತು ಅಂತ. ಹೋಗಿ ಇನ್ನೊಮ್ಮೆ ಹೋಗಿ ಮತ್ತೊಮ್ಮೆ ಕಳಿಸ್ತಾರೆ. ಹೋಗಿ ಮತ್ತೆ ಕೂಡ ಅದೇ ಪುನರಾವೃತ್ತಿ ಆಗುತ್ತೆ. ಏನಂದ್ರೆ ಮತ್ತೆ ಅವನು ಜ್ಞಾನ, ಭಕ್ತಿ, ವಿವೇಕ, ವೈರಾಗ್ಯ ಕೊಡುವಂತ ಕೇಳ್ತಾನೆ. 2-3 ಸಾರಿ ಹೀಗೆ ಆದಾಗ ರಾಮಕೃಷ್ಣ ಏನಯ್ಯ, ಒಂದು ಸಣ್ಣ ವಿಷಯವಾಗಿ ನೆನ್ಪಿಟ್ಕೊಂಡು ಹೇಳಕ್ಕಾಗಲ್ವಾ ಅಂತ ಅಂತಾರೆ. ಇಲ್ಲ, ಅದನ್ನ ನನಗೆ ಆಗ್ತಾ ಇಲ್ಲ, ನೀವೇ ಹೇಳಿ ಅಂತ. ಅದಕ್ಕೆ ನೀವೇ ಏನಾದರೂ ವ್ಯವಸ್ಥೆ ಮಾಡಿ ಅಂತ. ಅವಾಗ ರಾಮಕೃಷ್ಣರು ಅವನಿಗೆ ಆಶೀರ್ವಾದ ಮಾಡ್ತಾರೆ, ನಿನ್ನ ಮನೆಗೆ ಊಟ ವಸತಿಗಳಿಗೆ ಮತ್ತೆ ಸಾಮಾನ್ಯ ವ್ಯವಸ್ಥೆಗೆ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ ಅಂತೇಳಿ ಅವನಿಗೆ ಅಭಯವನ್ನು ಕೊಡ್ತಾರೆ. ಅಲ್ಲಿಂದ ಅವ್ರ ಮನೆಗೆ ಯಾವುದೇ ರೀತಿಯಂತ ತೊಂದರೆಗಳು ಆಗುವುದಿಲ್ಲ. ಆದ್ರೆ ನೋಡಿ, ಇದೊಂದು ಅದ್ಭುತವಾದಂತ ಪ್ರಾರ್ಥನೆ ಅವನಿಂದ
ಸಾಮಾನ್ಯ ವಿಷಯಕ್ಕೆ ಕೇಳೋದಕ್ಕೆ ಆಗಲಿಲ್ಲ. ಅವನೇ ಅನ್ಕೊಂಡ ಮಹಾರಾಜನ ಹತ್ತಿರ ಹೋಗಿ ಮಹಾರಾಜ ಬಂದು ಏನ್ ಬೇಕು ಅಂತ ಕೇಳಿದಾಗ ಒಂದೆರಡು ಕೆಜಿ ಬದನೆಕಾಯಿ ಕೊಡು ಅಂತ ಕೇಳಿದಂಗೆ ಆಗತ್ತೆ. ನಾನೇನಾದರೂ ಜಗನ್ಮಾತೆ ಹತ್ತಿರ ಹೋಗಿ ಲೌಕಿಕ ವಿಷಯಗಳನ್ನ ಕೇಳ್ಕೊಂಡ್ರೆ ಹಾಗಾಗತ್ತೆ ಅಂತ ಭಾವ ನರೇಂದ್ರಲ್ಲಿ ಇತ್ತು ಅಂತ ಅವನು ಹೇಳ್ತಾನೆ. ಹೀಗೆ ಇದೊಂದು ಅದ್ಭುತವಾದಂಥ ರಾಮಕೃಷ್ಣಂತ ಪರೀಕ್ಷೆ. ಅದರಲ್ಲಿ ಅವನು ಪಾಸ ಅಂದರೆ ಉತ್ತೀರ್ಣನಾದ. ಕೊನೆಗೆ ಆ ರಾಮಕೃಷ್ಣರ ಅಪೇಕ್ಷೆಯಂತೆ ಅವನ ಮನೆಗೆ ಎಲ್ಲ ವ್ಯವಸ್ಥೆ ಕೂಡ ಆಯಿತು. ಆಮೇಲೆ ನರೇಂದ್ರ ಮತ್ತೆ ತನ್ನ ಅವರಿಗೆ ರಾಮಕೃಷ್ಣರಿಗೆ ಒಂದು ಇಚ್ಛೆ ಐತೆ ಅಂದರೆ ಅವನು ನರೇಂದ್ರ ಗಾಳಿಯನ್ನು ಒಪ್ಕೋಬೇಕು, ದೇವಿ ಅಸ್ತಿತ್ವವನ್ನು ಒಪ್ಕೋಬೇಕು ಅಂತ. ಅಂದರೆ ದೇವರು ಸಾಕಾರನೂ ಆಗಬಲ್ಲ, ಅವನು ನಿರಾಕಾರನಾಗಿದ್ರು ಕೂಡ ಸಾಕಾರನೂ ಆಗಬಲ್ಲ ಅನ್ನೋದನ್ನು ಅವನ ಕಡೆಯಿಂದ ಒಪ್ಪಿಸ್ಬೇಕಾಗಿತ್ತು. ಯಾಕಂದ್ರೆ ಮುಂದೆ ಜಗತ್ತಿನಲ್ಲಿ ನಾಸ್ತಿಕ್ಯವಾದ ನಿರಾಕಾರ ಭಾವನೆ ಇದೆಲ್ಲ ತುಂಬಾ ದೊಡ್ಡ ಪ್ರಶ್ನೆಗಳು ಜಗತ್ತು ಕೇಳುವುದಕ್ಕಿದೆ. ಅದಕ್ಕೆ ಮುಂದೆ ನರೇಂದ್ರ ವಿವೇಕಾನಂದನಾಗಿ ಉತ್ತರ ಹೇಳೋದಕ್ಕಿದೆ ಅನ್ನೋದು ರಾಮಕೃಷ್ಣ ಗೊತ್ತಿತ್ತು. ಅದಕ್ಕೆ ಅವನು 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 ಅದನ್ನ ಮೊದಲು ಒಪ್ಕೊಳ್ಬೇಕಾಗಿತ್ತು. ಆ ಒಂದು ಪ್ರಕ್ರಿಯೆ ಈ ಒಂದು ಘಟನೆ ಮೂಲಕ ನಡೀತು.